ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಮೀಸ್ ಆ್ಯಂಡ್ ಬೇಬೀಸ್ ಆಫ್ ಕರ್ನಾಟಕ. ನಾನಿವತ್ತು ನನ್ನ ವಿಡಿಯೋನಲ್ಲಿ ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರೀ ಸ್ಕೂಲರ್ಸ್ಗೆ ಇಂಗ್ಲೀಷ್ ಆಲ್ಫಾಬೆಟ್ಸ್ನ ಹೇಗೆ ಹೇಳ್ಕೊಡ್ಬೇಕಂತ ಹೇಳ್ತೀನಿ. ತುಂಬ ಜನ ಪೇರೆಂಟ್ಸು ಮಕ್ಕಳಿಗೆ ಡೈರೆಕ್ಟಾಗಿ ಆಲ್ಫಾಬೆಟ್ಸ್ ಬರ್ಸೋದಕ್ಕೆ ಶುರು ಮಾಡಿಬಿಡ್ತಾರೆ. ಈ ಥರ ಮಾಡಬಾರ್ದು, ಇದು ರಾಂಗ್ ವೇ. ಇದರಿಂದ ಮಕ್ಕಳಿಗೆ ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ಬೋದು. ಎಸ್, ನಾವು ಮಕ್ಕಳಿಗೆ ಇಂಗ್ಲೀಷ್ ಆಲ್ಫಾಬೆಟ್ಸ್ ಕಲಿಸುವಾಗ ಫಸ್ಟು ಲೆಟರ್ ರೆಕಗ್ನೈಸ್ ಮಾಡೋದನ್ನ ಹೇಳ್ಕೊಡ್ಬೇಕಾಗತ್ತೆ. ಅಂದರೆ ನಾವು ಯಾವುದೇ ಒಂದು ಲೆಟರ್ನ ಮಕ್ಕಳಿಗೆ ತೋರಿಸಿದಾಗ ಆ ಲೆಟರ್ ನೇಮ್ನ ಹೇಳೋದಕ್ಕೆ ಮಕ್ಕಳಿಗೆ ಬರಬೇಕು. ಇದನ್ನು ನಾವು ಲೆಟರ್ ರೆಕಗ್ನಿಷನ್ ಅಂತ ಹೇಳ್ತೀವಿ. ಲೆಟರ್ ರೆಕಗ್ನಿಷನ್ ಒಂದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಸಹ ಹೌದು. ಎಸ್, ಬನ್ನಿ ಚಿಕ್ಕ ಮಕ್ಕಳಿಗೆ ಅಂದರೆ ಪ್ರೀ ಸ್ಕೂಲರ್ಸ್ಗೆ ಹೇಗೆ ಆಲ್ಫಾಬೆಟ್ಸ್ ಹೇಳ್ಕೊಡ್ಬೇಕಂತ ನೋಡೋಣ. ಹಲೋ ಚಿಲ್ಡ್ರನ್, ಹೌ ಆರ್ ಯು ಆಲ್? Fine? Yes, hope so children, you all are fine. Today I'll be teaching you English alphabets. Children, there are 26 letters in English alphabets. Let us see those letters along with singing a rhymes. Yes children, you all love singing rhymes na? Yes, shall we sing children? Yes, are you all ready? Yes. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, and Z. Now I know my ABC. Next time, won't you sing with me? Yes, did you all enjoy the rhymes children? Yes? Yes children, now I'll show you the alphabets one by one. First we learn the uppercase letters, that is capital letter. Children, when ma'am is showing you the letters, you should say along with ma'am. Okay children? Yes? Yes. Capital letter A. Capital letter A. Capital letter B. Letter C. Capital letter D. Capital letter E. Capital letter F. Capital letter G. Capital letter H. Letter I. Capital letter J. Capital letter K. Capital letter L. Capital letter M. Letter N. Capital letter O. Capital letter P. Capital letter Q. Capital letter R. Capital letter S. Capital letter T. Capital letter U. Capital letter V. Capital letter W. Capital letter X. Capital letter Y. Capital letter Z.
Yes, after finishing capital letters, now we are going to see the small letters. This is the lowercase letters, or we can call it as small letter. Now we'll see the small letter A. Small letter A. Letter B. Small letter C. Letter D. Small letter E. Letter F. This is small letter F. Letter G. Small letter G. Letter H. Small letter H. Letter I. Letter J. Small letter J. This is small letter J. K. Small letter K. Letter L. Small letter L. M. Small letter M. N. Small letter N. O. Small letter O. Small letter P. Q. Small letter Q. R. Small letter R. This is small letter R. S. Small letter S. T. Small letter T. Small letter U. V. Small letter V. W. This is small letter W. X. Small letter X. Small letter Y. Small letter Z. ಎಸ್, ಇದು ಕರೆಕ್ಟ್ ವೇ ಮಕ್ಕಳಿಗೆ ಲೆಟರ್ಸ್ನ ರೆಕಗ್ನೈಸ್ ಮಾಡೋದನ್ನ ಹೇಳ್ಕೊಡೋದು. ಇದು ಫಸ್ಟ್ ಸ್ಟೆಪ್ಪು. ನೀವು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹೀಗೆ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಒಂದು ರೈಮ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಫ್ಲ್ಯಾಶ್ ಕಾರ್ಡ್ಸ್ ಇಟ್ಕೊಳ್ಳಿ. ಫ್ಲ್ಯಾಶ್ ಕಾರ್ಡ್ ಸಿಂಪಲ್, ಇದು ಪ್ರಿಂಟೆಡ್ ಇದನ್ನು ಇಟ್ಕೋಬೋದು. ನೀವು ಪ್ರಿಂಟ್ ಮಾಡಿ ಯಾವುದ್ರ ಮೇಲಾದರೂ ತೆಗೆದು ಸ್ವಲ್ಪ ಕಾರ್ಡ್ಬೋರ್ಡ್ ಮೇಲೆ ಗಟ್ಟಿಯಾಗಿರೋದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ಳಿ ಮಕ್ಳಿಗೆ ಹೇಳ್ಕೊಡುವಾಗ. ಫ್ರಂಟ್ ಬ್ಯಾಕ್ ಎರಡೂ ಅಷ್ಟೇ. ಫ್ರಂಟಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇದು ಮಾಡಿಕೊಂಡು ಬ್ಯಾಕಲ್ಲಿ ಸ್ಮಾಲ್ ಲೆಟರ್ನ ಹಾಕೋಬೋದು. ನಾವು ಲೆಟರ್ ರೆಕಗ್ನಿಷನ್ನ ಹೇಳ್ಕೊಡುವಾಗ ಮಕ್ಕಳಿಗೆ ನಾವು ಬರೀ ಲೆಟರ್ಸ್ನ ತೋರಿಸಿ ಹೇಳ್ಕೊಡ್ಬೇಕು. ನಾವೇನಾದರೂ ಕಲರ್ಫುಲ್ ಪಿಕ್ಚರ್ಸ್ ಇದ್ರ ಜೊತೆ ಇರೋದು ಇಟ್ಕೊಂಡು ಹೇಳ್ಕೊಟ್ರೆ ಅವ್ರಿಗೆ ಪಿಕ್ಚರ್ಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಲೆಟರ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ಥರ ಲೆಟರ್ಸಲ್ಲಿ ಹೇಳ್ಕೊಡೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕಂತ ಏನಿಲ್ಲ, ಡೈರೆಕ್ಟ್ ನಾವು ಬುಕ್ ಅಥವಾ ಕಲರ್ಫುಲ್ ಪಿಕ್ಚರ್ಸ್ ಜೊತೆನೇ ಹೇಳ್ಕೊಡ್ಬೋದು. ಎಸ್, ನಾನಿವತ್ತು ಎಲ್ಲ ಲೆಟರ್ಸು ಒಟ್ಟಿಗೆ ಹೇಳ್ಕೊಟ್ಟಿದ್ದೀನಿ. ಯಾಕೆ ಅಂದರೆ ಸಪ್ರೇಟ್ ವಿಡಿಯೋಸ್ ಮಾಡೋಕ್ಕಾಗೋದಿಲ್ಲ ಅಂತ. ನೀವು ಮಕ್ಳಿಗೆ ಮನೇಲಿ ಹೇಳ್ಕೊಡುವಾಗ ಫಸ್ಟ್ ನಾವು ಕ್ಯಾಪಿಟಲ್ ಲೆಟರ್ಸ್ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಸ್ಮಾಲ್ ಲೆಟರ್ನು ಹಿಂದೆನೇ ಇಂಟ್ರೊಡ್ಯೂಸ್ ಮಾಡಬೇಕು. ಎರಡನ್ನೂ ಒಟ್ಟಿಗೆ ರೆಕಗ್ನೈಸ್ ಮಾಡೋದನ್ನ ಹೇಳ್ಕೊಡ್ಬೇಕು ಅವ್ರಿಗೆ. ನೀವು ಒಂದೊಂದು ವೀಕ್ಗೆ ಒಂದೊಂದು ಲೆಟರ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದೊಂದು ಒಳ್ಳೆ ಟಿಪ್ಸು ಎಲ್ರಿಗೂ. 1 ವೀಕ್ಗೆ ಒಂದು ಲೆಟರ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಲೆಟರ್ ಎನ 1 ವೀಕ್ ಹೇಳ್ಸಿ, ಆಮೇಲೆ ನೆಕ್ಸ್ಟ್ ಲೆಟರ್ ಬಿ ನ ಹೇಳ್ಕೊಡಿ. ಇದರಿಂದ ಮಕ್ಕಳಿಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಟೋಟಲಿ 26 ಲೆಟರ್ಸ್ ಇರೋದು, ಎರಡನ್ನು ಸೇರಿಸಿದ್ರೆ 52 ಲೆಟರ್ಸ್ ಆಗುತ್ತೆ. 52 ಲೆಟರ್ಸ್ನ ಒಟ್ಟಿಗೆ ಹೇಳ್ಕೊಡ್ಬಾರ್ದು ಯಾವತ್ತು ಮಕ್ಕಳಿಗೆ. ಇದರಿಂದ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಅವ್ರಿಗೆ. 1 ಲೆಟರ್ ಅಟ್ ಎ ಟೈಮ್ ಹೇಳ್ಕೊಡ್ಬೇಕು. ನೀವು ಈ ಲೆಟರ್ನ ಕರೆಕ್ಟಾಗಿ ಕಲಿಸಿ ಅವ್ರಿಗೆ ಐಡೆಂಟಿಫಿಕೇಶನ್ ಬೋತ್ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್ ಬಂದರೆ ಆಗ ನೀವು ನೆಕ್ಸ್ಟ್ ಲೆಟರ್ ಬಿಗೆ ಹೋಗ್ಬೋದು. ಇದು ಕರೆಕ್ಟ್ ವೇ ರೆಕಗ್ನಿಷನ್ ಹೇಳ್ಕೊಡೋದಕ್ಕೆ. ಫಸ್ಟ್ ಇದೇ ಸ್ಟೆಪ್ನ ಫಾಲೋ ಮಾಡ್ಬೇಕು ನಾವು. ಇದಾದಮೇಲೆ ನಾವು ಬೇಕಾದರೆ ಪಿಕ್ಚರ್ಸ್ ಜೊತೆ ಇಮೇಜಸ್ ಜೊತೆ ಅದನ್ನು ಇನ್ನೊಂದು ಸೆಷನಲ್ಲಿ ಮಾಡೋಣ. ಹೋಪ್ಸೋ ಈ ಸೆಷನ್ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಮಕ್ಕಳಿಗೆ ಇದೇ ಪ್ಯಾಟ್ರನಲ್ಲಿ ಹೇಳ್ಕೊಡೋಕೆ ಇವತ್ತಿಂದನೇ ಶುರು ಮಾಡಿ ಲೆಟರ್ಸ್ನ.
ಮತ್ತು ನರ್ಸರಿ ಮಕ್ಳಿಗೂ ಹೀಗೆ ಹೇಳ್ಕೊಟ್ರೆ ಬೆಟರು. ಸ್ವಲ್ಪ ಮಕ್ಳಿಗೆ ರಜಾ ಇರೋದ್ರಿಂದ ಎಲ್ಲರೂ ಮರ್ತಂಗಾಗಿದೆ ಲೆಟರ್ಸ್ನ. ನಾನು ಯಾವ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಆ ಸ್ಟೆಪ್ನೇ ಫಾಲೋ ಮಾಡ್ತಾ ಹೇಳ್ಕೊಡೋಕ್ಕೆ ಶುರು ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು.